Hi, dear students. In this video, we discuss about first act of the play, A Doll's House. In my previous video, we discussed about Henrik Ibsen, about the play A Doll's House, characters, and main themes and symbols of the play. ನಿಮಗೆಲ್ಲ ಗೊತ್ತಿದೆ ಇಂದಿನ ವಿಡಿಯೋದಲ್ಲಿ ಹೆನ್ರಿಕ್ ಇಬ್ಸನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಬೌಟ್ ಮಾಡರ್ನ್ ಪ್ಲೇಸ್ ವೆಲ್ ಮೇಡ್ ಪ್ಲೇಸ್ ಅಬೌಟ್ ಶೇಕ್ಸ್ಪಿಯರ್ಸ್ 16th century plays and then the character of this play A Doll's House, plot summary of the play A Doll's House, and then major themes like money, tarantella, a kind of Italian dance, birds, and then gender-based discrimination explained in this play. So now we discuss about the play's first act. Okay, A Doll's House written by Henrik Ibsen. He belongs to Norway, but he recognized all over the world. Today, he considered as greatest playwright of a realistic plays, a realistic drama. He is considered as the father of modern play also. A Doll's House has 3 acts. It is a 3-act play. The first act, the rising action, second act, conflict, third act, conclude. But here, Henrik Ibsen never used that kind of well-made plays or the Aristotelian play like style, unity of action, time and the place. He created a conflict in the first act. He gave solutions like celebrations and others. He mixed some both ways. In a realistic manner, he created so many ways. He uses natural speeches. So, in the first act, the play begins with Nora Elmer arriving home after a little Christmas shopping. ಅಂದರೆ ಈ ನಾಟಕ ಆರಂಭದ ದಿನ ಯಾವತ್ತಪ್ಪ ಅಂದರೆ ಕ್ರಿಸ್ಮಸ್ಸಿನ ಹಿಂದಿನ ದಿನ. ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಇವತ್ತು ತುಂಬ ದೊಡ್ಡ ಸೆಲೆಬ್ರೇಷನ್ಸ್ ಇದೆ. ಸೊ ನೋರಾ ಅಲ್ಲಿ ಶಾಪಿಂಗಿಗೆ ಹೋಗಿದ್ದಾಳೆ. ಸೊ ಒನ್ ಥಿಂಗ್ ನಿಮಗೆ ಗೊತ್ತಿರಲಿ, ನೋರಾಗೆ ಶಾಪಿಂಗ್ ಅಥವಾ ಖರ್ಚು ಮಾಡೋದು ಅಂತ ಹೇಳಿ, ನೋರಾಗೆ ಶಾಪಿಂಗ್ ಇಷ್ಟ ಅಂತ ಹೇಳಿ. ಸೊ ನೋರಾ ಶಾಪಿಂಗ್ ಹೋಗಿ ಆ್ಯಂಡ್ ಶಿ ಬಾಟ್ ಸಮ್ ಟಾಯ್ಸ್ ಟು ಅವರ್ ಚಿಲ್ಡ್ರನ್. ಫಾರ್ ಎಕ್ಸಾಂಪಲ್, ಅವರ ಮಕ್ಕಳಿಗೆ ಅವಳು ಆರ್ಸು, ಸೋಡು ಮತ್ತು ಡಾಲನ್ನ ತಂದಿದ್ದಾಳೆ. ಆರ್ಸ್ ಅಂಡ್ ಸೋಡ್ ಟು ದ ಬಾಯ್ಸ್ ಚಿಲ್ಡ್ರನ್, ಅಂದರೆ ತಮ್ಮ ಮೇಲ್ ಚಿಲ್ಡ್ರನ್ನಿಗೆ ಮತ್ತು ಡಾಟರಿಗೆ ಅಂದರೆ ಸನ್ ಅವರ ಮಕ್ಕಳಿಗೆ ಏನು ಮಾಡಿದ್ದಾಳಪ್ಪ ಅಂತ ಹೇಳಿದ್ರೆ, ಗಂಡು ಮಕ್ಕಳಿಗೆ ಒಂದು ಕುದುರೆ, ಒಂದು ಖಡ್ಗ ಈ ಥರದನ್ನು ತಗೊಂಡು ಹೆಣ್ಮಕ್ಳಿಗೆ ಡಾಲನ್ನ ತಗೊಂಡಿದ್ದಾಳೆ. ಇದೊಂಥರ ಒಂದು ಐಡಿಯಾಲಜಿ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಜೆಂಡರ್ ಬೇಸ್ಡ್ ಸ್ಟೀರಿಯೋಟೈಪ್ಸ್ ಇದೆ ಅಂತೇಳಿ. ಡಾಲ್ಸು ಹೆಣ್ಮಕ್ಳಿಗೆ ಮಾತ್ರನಾ ಅಂತೇಳಿ, ಅಂದರೆ ಮಕ್ಕಳು ಗೊಂಬೆ ಆಟ, ಹೆಣ್ಮಕ್ಳು ಗೊಂಬೆ ಆಟ ಆಡ್ತಾ ಇದ್ದಾರೆ ಅಂತೇಳಿ. ಸೊ ಇಲ್ಲಿ ಅವಳು when she arrives from Christmas shopping and she bought a Christmas tree. ಕ್ರಿಸ್ಮಸ್ ಟ್ರೀ ತಂದಾಗ ಒಬ್ಬ ಪೋರ್ಟರ್ ಬರ್ತಾನೆ, ಅಲ್ಲಿ ಮನೆ ಕೆಲಸ ಅಂದಿಗೆ ಇಟ್ಕೊಡೋ ಆಳು ಬಂದು ಕ್ರಿಸ್ಮಸ್ ಟ್ರೀನ ಮನೆ ಒಳಗೆ ಇಟ್ಕೊಟ್ಟಾಗ ಅವನು ಕೇಳ್ತಾನೆ 6 pence ಕೊಡಿ ಅಂತ ಹೇಳಿ. ಅಂದರೆ ಅವಳನ್ನ ಒಂದು ಚಾರ್ಜಸ್ಸು. ಇವಳು 1 ಶಿಲಾಂಗ್ ಕೊಡ್ತಾಳೆ. ಅಂದರೆ ಇವಳಿಗೆ ಹ್ಯಾಪಿನೆಸ್ ಇಂಪಾರ್ಟೆಂಟು, ಮನಿ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಒಂದು ಐಡಿಯಾನ ತೋರಿಸ್ಕೊಡುತ್ತೆ. ಸೊ ನೋರಾ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ದಿ ಮನಿ. And she eats macaroons, a kind of sweets. Here, Travard Elmer, her husband, sometimes warns her never eat sweets. ಸ್ವೀಟ್ಸನ್ನ ತಿನ್ಬೇಡ ಅಂತ ಹೇಳಿ ಅವಳಿಗೆ ವಾರ್ನ್ ಮಾಡ್ತಾ ಇರ್ತಾನೆ. ಸೊ ಆದ್ರೂ ಕೂಡ ಅವಳು ಸ್ವೀಟ್ಸನ್ನ ಕದ್ದು ಮುಚ್ಚಿ ತಿಂತಾ ಇರ್ತಾಳೆ. ಆ್ಯಂಡ್ ದೆನ್ ನೌ ದ ಟ್ರಾವರ್ಡ್ ಎಲ್ಮರ್ ಕಮ್ಸ್ ಔಟ್ ಆಫ್ ಹಿಸ್ ಸ್ಟಡಿ ವೇರ್ ಹಿ ವಾಸ್ ಬೀನ್ ವರ್ಕ್ ಮಾಡ್ಕೊಂಡು ಒಂದು ಸ್ಟಡಿಯಿಂದ ವಾಪಸ್ ಬರ್ತಾನೆ. Travard Elmer teases Nora because she is a spendthrift. He calls she is a spendthrift. ಅಂದರೆ ತುಂಬ ಖರ್ಚು ಮಾಡ್ತೀಯಾ ನೀನು ಅಂತೇಳಿ ಅವಳನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. ಸೊ ನೀನು ಖರ್ಚು ಮಾಡ್ತೀಯಾ, ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇತ್ತಾ ಈ ಕ್ರಿಸ್ಮಸ್ ಪಾರ್ಟಿಗೆಲ್ಲ, ಬಿಕಾಸ್ ನಾವು ಸಮಸ್ಯೆಯಲ್ಲಿ ಇದ್ದೀವಿ ಅಂತ ಹೇಳಿ ಅವರಿಗೆ ಬರುತ್ತೆ. ಒನ್ ಥಿಂಗ್, ಆಲ್ರೆಡಿ ಶಿ ಬಾರೋಡ್ ಸಮ್ ಮನಿ ಫ್ರಮ್ ಅದರ್ ಪರ್ಸನ್.
ಶಿ ನೆವರ್ ಟೋಲ್ಡ್ ಟು ಇಮ್, ಅವನಿಗೆ ಹೇಳಿಲ್ಲ ಗಂಡನಿಗೆ, ಅವನಿಗೆ ಕಾಯಿಲೆ ಇತ್ತು ಇಟಲಿಗೆ ಹೋಗಿ ವಾಸಿ ಮಾಡ್ಕೊಂಬಂದ್ರು, ಈ ಥರದ್ದೆಲ್ಲ ಇರಬೇಕಾದ್ರೆ ಅವಳು ನಮಗೆ ಹೇಳಿಲ್ಲ. ಆದರೂ ಕೂಡ ಅವಳು ಪರ್ಚೇಸಿಂಗ್ ಮಾಡ್ತಾ ಇದ್ದಾಳೆ, ಖರ್ಚು ಮಾಡ್ತಾ ಇದ್ದಾಳೆ. ದಟ್ಸ್ ವೈ ಟ್ರಾವರ್ಡ್ ಎಲ್ಮರ್ ಟೀಸಸ್ ನೋರಾ. ಆ್ಯಂಡ್ ದೆನ್ he is more pragmatic of money. The view of money in his point of view is more important. The view of money is more important to Travers Elmer. That's why he criticizes. ತುಂಬ ಖರ್ಚು ಮಾಡಬೇಡ ಅಂತ ಹೇಳಿ ಇದು ಮಾಡ್ತಾರೆ. In the money matters, there is a lot of conflict between the two characters, the two couples, the husband and the wife, between the Nora and the Elmer. Nora gave importance to the happiness. She never gave importance to money. But here, Travers Elmer gave importance to money in his way, and then the gender-based discriminations, or the gender-based stereotypes, money and the woman and money, men and women, men and money. ಇಲ್ಲಿ ನಿಮಗೆ ಮೆನ್ನು ಮತ್ತು ಮನಿ, ಮೆನ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ಅಂದರೆ ಇಯರ್ ಮೀನ್ಸ್ ಟ್ರಾವರ್ಡ್ ಎಲ್ಮರ್ ಗೇವ್ ಇಂಪಾರ್ಟೆನ್ಸ್ ಟು ಮನಿ, ಬಟ್ ಶಿ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಮನಿ. ನೋರಾಸ್ ಫೀಲ್ ದೇ ಕ್ಯಾನ್ ಅಫೋರ್ಡ್ ದ ಸಿನ್ಸ್ ಟ್ರಾವರ್ಡ್ ಹ್ಯಾಸ್ ಗಾಟನ್ ಎ ನ್ಯೂ ಜಾಬ್. ಹಿಯರ್ ಟ್ರಾವರ್ಡ್ ಎಲ್ಮರ್ ಡಿಸ್ಕಸಸ್ ಒನ್ ಪಾಯಿಂಟ್ ಥಿಂಗ್. ಈ ರೀಸೆಂಟ್ಲಿ ಪ್ರಮೋಟೆಡ್ ಆಸ್ ಅ ಬ್ಯಾಂಕ್ ಮ್ಯಾನೇಜರ್. Nora now very happy because their financial problems are getting out from his new job. ಅವಳು ಅಂದ್ಕೊಳ್ತಾಳೆ, ನನ್ನ ಗಂಡನಿಗೆ ಒಂದು ಹೊಸ ಕೆಲಸ ಸಿಕ್ತು, ಬ್ಯಾಂಕಲ್ಲಿ, ಅದು ಬ್ಯಾಂಕ್ ಅಂತ ಹೇಳಿದ್ರೆ ದುಡ್ಡು, ಮನಿ ಅಂತೇಳಿ, ಹಾಗಾಗಿ ನನ್ನ ಎಲ್ಲ ಸಮಸ್ಯೆಗಳು ಇದಾಗುತ್ತೆ, ನಾವು ಇನ್ನೂ ಖರ್ಚು ಮಾಡ್ಬೋದು, ಅಂದರೆ ಎಲ್ಲ ಸಾಲ ತೀರ್ಸ್ಕೊಬೋದು, ಆರಾಮಾಗಿರ್ಬೋದು ಅನ್ನೋ ಒಂದು ಸಂತೋಷದಲ್ಲಿ ಇರ್ತಾಳೆ ಅವಳು. ಈ ಸಂತೋಷಕ್ಕೆ ಅವನು ಒಂದು ಇದಾಗ್ತಾನೆ, ನಮಗೆ ಕೆಲಸ ಸಿಕ್ಕಿದ ಕೂಡಲೇ ನಾವು ಸುಮ್ಮನೆ ಇದು ಮಾಡೋದಲ್ಲ. ಆ್ಯಂಡ್ ದೆನ್ ಶಿ ಗೇವ್ ಎ advice, and she gave advice to Travers Elmer. Money lending or the money we gave loan from bank. That time he criticized her. Travers Elmer criticized her. It is not a good way to getting money from the loan. ಅಂದರೆ ನನಗೆ ಕೆಲಸ ಸಿಕ್ಕಿದೆ ಅಂದ್ಕೊಳ್ಳೆ ನೀನು ಮನಿ ಲೋನ್ ತಗೊಬೋದು ಬ್ಯಾಂಕಲ್ಲಿ ಅಂತ ಹೇಳ್ತಾ ಇದೆಯಾ, ಇದು ಒಳ್ಳೇದಲ್ಲ ಅಂತೇಳಿ. ಆ್ಯಂಡ್ ದೆನ್ he hates borrowing money. He hates borrowing money. He gave importance to money. But he forgives. After he thinks out loud that she is a woman and thus doesn't know about the money matter. And he forgives her. Travers Elmer ಅವಳನ್ನು ಕ್ಷಮಿಸ್ತಾನೆ. ಏನೇ ಆಗಲಿ ಒಬ್ಳು ಹೆಣ್ಮಗಳು, ಅವಳಿಗೆ ಮನಿ ಬಗ್ಗೆ ಏನು ಗೊತ್ತಾಗಬೇಕು, ಹಾಗಾಗಿ ಅವಳನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾನೆ. ಸೊ ಹಿಯರ್ ಇನ್ ಹಿಸ್ ಥಾಟ್ಸ್ Nora is not able to maintaining the financial matter. According to the Travers Elmer, he treated as a child. ಒಂದು ಮಗು ಥರ ಅವನು ಅಂದ್ಕೊಂಡಿದ್ದಾನೆ. ಮಗುಗೆ ಎಲ್ಲಿ ಗೊತ್ತಿದೆ ಒಂದು ದುಡ್ಡಿನ ವಿಷಯಗಳನ್ನು ಯಾವ ಥರ ಇದು ಮಾಡಬೇಕು ಅಂತೇಳಿ, ಹಾಗಾಗಿ ಅವನು ಅಂದ್ಕೊಳ್ತಾನೆ, ಹಾಗಾಗಿ ಅವಳನ್ನ ಕ್ಷಮಿಸ್ತೀನಿ ಅಂತೇಳಿ ಅವನೊಂದು ಫೀಲಲ್ಲಿ ಇರ್ತಾನೆ. ಇನ್ ಅಡಿಷನ್, ಶಿ ಟ್ರೀಟೆಡ್ ಆಸ್ ಎ ಡಾಲ್. And then she treated as a child. Nora's father treated as a child, as a doll. Now her husband treated as a doll. So she is considered as a doll in a house. She has no financial freedoms in front of her husband, her father. So Travers Elmer is a demanding husband and proves to art to in his art. ಅಂದರೆ ತುಂಬ ಡಿಮ್ಯಾಂಡ್ ಮಾಡ್ತಿರ್ತಾನೆ, ನೀನು ಹಿಂಗೆ ಇರಬೇಕು, ಈ ಥರದ್ದೆಲ್ಲ ಡಿಮ್ಯಾಂಡ್ ಮಾಡ್ತಿರ್ತಾನೆ. ಅದನ್ನು ಅವನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಅದನ್ನು ಪ್ರೂವ್ ಮಾಡಬೇಕು ನೀನು ಅಂತೇಳಿ. ಈ ಫೋರ್ಸಸ್ ಆರ್ ಟು ಲಿಸನ್ ಟು ಹಿಮ್ ಆ್ಯಂಡ್ ಫಾಲೋ ಈಸ್ ವರ್ಡ್ಸ್. ಆಲ್ವೇಸ್ ಫೋರ್ಸ್ ಮಾಡ್ತಿರ್ತಾನೆ, ನೀನು ನನ್ನ ವರ್ಡ್ಸ್ ಕೇಳಬೇಕು ಅಂತ ಹೇಳಿ ಇಲ್ಲ. ಆ್ಯಂಡ್ ದೋ ದೇ ಅಗ್ರಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ the couples. Nora gift selection now. Nora gift selection, a sword and a horse and a doll represent the gender stereotypical attitude she adopted in her mind. So here the gender, male and the female.
men and the woman. So men controls the woman in so many men controls the woman. Here Travid Elmer controls the Nora. Now Nora's gift selection also in her mind she has played gender stereotypical attitude. Then the conversation goes out to the next coming up Christmas party. They are happy because they solve so many problems, they faced so many problems in their previous life. Nora makes sure that their friend, Dr. Rank, will be coming to the party. Now, at the same time, one person interrupted. That person name is Mrs. Christiana Linde. Mrs. Christiana Linde, she is an old friend of Nora.